ಧರ್ಮಸ್ಥಳ ಗ್ರಾಮದಲ್ಲಿ ಈಗ ನಿಗೂಢ ವ್ಯಕ್ತಿಯ ಸಂಚಲನ ಆರಂಭವಾಗಿದೆ. ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡೋದಕ್ಕೆ ಕಾರಣ ಏನು ಗೊತ್ತಾ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರುವಂಥದ್ದು. ಅನೇಕರಿಗೆ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ, ರಾಜ್ಯ ಸರ್ಕಾರ ಎಸ್ಐಟಿ ರಚನೆ ಮಾಡೋದಕ್ಕೆ ಕಾರಣ ಏನು? ಜುಲೈ 16ರಂದು ನೇತ್ರಾವತಿ ಸೇತುವೆ ಬಳಿ ಅನಾಮಿಕ ವ್ಯಕ್ತಿಯೊಬ್ಬ ಪ್ರತ್ಯಕ್ಷನಾಗಿದ್ದ. ಒಂದು ಕಾರಿನಲ್ಲಿ ಮಧ್ಯಾಹ್ನ 2:30 ವೇಳೆಗೆ ಆತ ಅಲ್ಲಿ ಪ್ರತ್ಯಕ್ಷವಾಗಿದ್ದ. ಸ್ಥಳ ಮಹಜರಿಗಾಗಿ ಆಗಮನ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಂದು ಅಸ್ಥಿ ಪಂಜರ ಹೊರತೆಗೆದಂತಹ ವ್ಯಕ್ತಿ ಜಾಗ ತೋರಿಸ್ತೀನಿ ಅಂತ ಈಗ ಹಾಜರಾಗಿದ್ದಾರೆ. ಆದರೆ ಎಷ್ಟೇ ಕಾದರೂ ಕೂಡ ಆ ವ್ಯಕ್ತಿ ಆಗಮಿಸಲೇ ಇಲ್ಲ. ಹೀಗಾಗಿ ಧರ್ಮಸ್ಥಳ ಪೊಲೀಸರು ಕಾದು ಕಾದು ಅಲ್ಲಿಂದ ವಾಪಸ್ ತೆರಳಿದ್ರು. ಅನಾಮಿಕ ವ್ಯಕ್ತಿ ಇದರಿಂದ ಪೊಲೀಸರ ತನಿಖೆ ವಿರುದ್ಧ ತೀವ್ರವಾಗಿ ಅಸಮಾಧಾನ ಕೂಡ ವ್ಯಕ್ತವಾಗಿತ್ತು. ಯಾಕಂದರೆ ಒಂದೆಡೆ ವ್ಯಕ್ತಿ ಬರ್ತೀನಿ ಅಂತ ಬರಲೇ ಇಲ್ಲ, ಮತ್ತೊಂದೆಡೆ ಪೊಲೀಸ್ ಅಧಿಕಾರಿಗಳು ಈ ಪ್ರಕರಣದಲ್ಲಿ ಏನು ಮಾಡ್ತಾ ಇಲ್ಲ ಅಂತ ಸಾರ್ವಜನಿಕರಲ್ಲಿ ಅಸಮಾಧಾನ ಕೂಡ ಭುಗಿಲೇಳ್ತು. ಸಾಕ್ಷಿದಾರ ನಾಪತ್ತೆಯಾಗುವ ಸಾಧ್ಯತೆ ಇದೆಯಂತ ಖಾಕಿ ಕೂಡ ಹೇಳಿತ್ತು ಮುಂಚೆನೆ. ದಕ್ಷಿಣ ಕನ್ನಡ SP ಅರುಣ್ ಕುಮಾರ್ ಅವರ ಹೇಳಿಕೆ ವಿರುದ್ಧ ವ್ಯಾಪಕವಾಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅದಾದ ಬಳಿಕ ಪೊಲೀಸರ ತನಿಖೆ ಬಗ್ಗೆ ಅನುಮಾನ ವ್ಯಕ್ತವಾಗಿರುವ ಹಿನ್ನೆಲೆ SIT ರಚನೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಮುಂದಾಗತ್ತೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ವಾಕ್ ಥ್ರೂ ಕಳಿಸಿದ್ದಾರೆ, ನೋಡಿ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಂತ ಕೇಸ್ ಸದ್ಯ SITಗೆ ಹ್ಯಾಂಡ್ ಓವರ್ ಆಗಿದೆ. ಆದರೆ ಈ ಪ್ರಕರಣ SITಗೆ ಹ್ಯಾಂಡ್ ಓವರ್ ಆಗೋದಕ್ಕೆ ಕಾರಣವಾದಂತ ಒಂದು ಪ್ರಮುಖ ವಿಚಾರ, ಮೇಜರ್ ಸ್ಪಾಟ್ ನಲ್ಲಿ ನಾವಿದ್ದೇವೆ. ಇಲ್ಲಿಂದಲೇ ಇಡೀ ಈ ಒಂದು ಪ್ರಕರಣದ ದಿಕ್ಕು ಅನ್ನುವಂಥದ್ದು ಬದಲಾಗುತ್ತೆ. ಇದು ಧರ್ಮಸ್ಥಳದ ನೇತ್ರಾವತಿ ಸೇತುವೆ ಏನಿದೆ ಅದರ ಸಮೀಪದಲ್ಲೇ ಇರುವಂತಹ ಒಂದು ಜಾಗ. ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಜುಲೈ 16ನೇ ತಾರೀಕು ಕಳೆದ ಕೆಲವು ದಿನಗಳ ಹಿಂದೆ ಅನಾಮಿಕ ವ್ಯಕ್ತಿ, ನಾನು ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ, ಈಗಾಗಲೇ ಕಳೆ ಬರಹವನ್ನ ಕೂಡ ಪೊಲೀಸರಿಗೆ ಒಪ್ಪಿಸಿದ್ದೀನಿ, ನಾನು ಮಹಜರು ಮಾಡೋದಕ್ಕೂ ಕೂಡ ಸಿದ್ಧನಿದ್ದೀನಿ ಅನ್ನುವಂತಹ ರೀತಿಯಲ್ಲಿ ಒಂದು ಬಿಳಿ ಬಣ್ಣದ ಕ್ರೇಟಾ ಕಾರ್ ಮೂಲಕ ಬಂದು ಇದೇ ಸ್ಪಾಟ್ ನಲ್ಲಿ ಬಂದು ಆತ ಪೊಲೀಸರಿಗೋಸ್ಕರ ಕಾಯ್ತಾ ಇರ್ತಾನೆ. ಎಲ್ಲರಲ್ಲೂ ಕೂಡ ಒಂದು ರೀತಿ ಕೋಲಾಹಲ, ಎಲ್ಲರಲ್ಲೂ ಕೂಡ ಒಂದು ರೀತಿ ನಿರೀಕ್ಷೆ. ಇದೇ ಸ್ಪಾಟ್ ನಲ್ಲಿ ಬಂದು ಆತ ಪೊಲೀಸರಿಗೋಸ್ಕರ ಮಹಜರಿಗಾಗಿ ನಾನು ರೆಡಿ ಇದ್ದೀನಿ. ಪೊಲೀಸರು ಬಂದು ನಾನು ಏನು ಈ ಹಿಂದೆ ತಂದು ಕೊಟ್ಟಂತಹ ಒಂದು ಕಳೆ ಬರಹವನ್ನ ಮಣ್ಣಿನ ಅಡಿಯಿಂದ ತೆಗೆದು ಪೊಲೀಸರಿಗೆ ಕೊಟ್ಟಿದ್ದೀನೋ, ಅದು ಎಲ್ಲಿಂದ ತೆಗ್ದೆ, ಹೇಗೆ ತೆಗ್ದೆ, ಯಾವಾಗ ಹೂತಿದ್ದೆ, ಅದು ಯಾರ ಕಳೆ ಬರಹ, ಯಾರ ಅಸ್ಥಿ ಪಂಜರ, ಈ ಎಲ್ಲ ಮಾಹಿತಿಗಳನ್ನ ಪೊಲೀಸರಿಗೆ ಕೊಡ್ತೀನಿ ಅಂತ ಇಲ್ಲಿ ಸುಮಾರು 1 ಗಂಟೆಗಳ ಕಾಲ ಆತ ಕಾದಿದ್ದ. ಆತ ಎಷ್ಟೇ ಕಾದ್ರೂ ಕೂಡ ಧರ್ಮಸ್ಥಳದ ಪೊಲೀಸರು ಇಲ್ಲಿಗೆ ಬರೋದೇ ಇಲ್ಲ. ತನಿಖಾಧಿಕಾರಿ ಆತನಿಗೆ ಸ್ಪಂದನೆಯನ್ನ ನೀಡೋದಿಲ್ಲ. ಇಲ್ಲಿಂದ ಈ ಪ್ರಕರಣ ಅನ್ನುವಂಥದ್ದು ಸಂಪೂರ್ಣವಾಗಿ ತಿರುವನ್ನ ಪಡೆದುಕೊಂಡು ಹೋಗುತ್ತೆ. ಪೊಲೀಸ್ ಇಲಾಖೆಯ ವಿರುದ್ಧ ಕೂಡ ಒಂದು ಆಕ್ರೋಶ ಅನ್ನುವಂಥದ್ದು ಬಿಗಿಡೇಳುತ್ತೆ. ಆ ವ್ಯಕ್ತಿ ತಯಾರಿದ್ರು ಕೂಡ, ನಾನು ಕಳೆ ಬರಹ ಎಲ್ಲಿಂದ ತೆಗ್ದೆ ಅಂತ ತೋರಿಸ್ತೀನಿ ಅಂತ ಆತ ಹೇಳ್ತಾ ಇದ್ರು ಕೂಡ, ಯಾಕೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡಲಿಲ್ಲ? ಯಾಕೆ ಸುಮಾರು ಏನು ಈ ಪ್ರಕರಣ ದಾಖಲಾಗಿ 10-15 ದಿನಗಳು ಕಳೆದ್ರು ಕೂಡ ಯಾಕೆ ಪೊಲೀಸರು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇಲ್ಲ? ಯಾಕೆ ಆತನನ್ನ ವಿಚಾರಣೆಗೆ ಒಳಪಡಿಸ್ತಾ ಇಲ್ಲ? ಉಳಿದ ನೂರಾರು ಶವಗಳು ಎಲ್ಲಿದೆ? ಆತ ಹೂತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ, ಅದನ್ನ ಯಾಕೆ ಆತನಿಂದ ಉತ್ಖನನ ಮಾಡಿಸ್ತಾ ಇಲ್ಲ? ಈ ಎಲ್ಲ ರೀತಿಯ ಆಕ್ರೋಶ, ಆರೋಪ, ಅಸಹನೆ ಎಲ್ಲವೂ ಪೊಲೀಸ್ ಇಲಾಖೆಯ ವಿರುದ್ಧ ಕೇಳ್ತಾ ಹೋಗುತ್ತೆ. ಪೊಲೀಸ್ ಇಲಾಖೆ ಕೂಡ ನಮ್ಮ ವಿವೇಚನೆಗೆ ಬಿಟ್ಟಂತಹ ವಿಚಾರ ಇದು, ಯಾವಾಗ ಸಮಾಧಿಯನ್ನ ಅಗಿಬೇಕು ಅನ್ನುವಂಥ ರೀತಿಯ ಸಮಜಾಯಿಷಿಯನ್ನ ಕೊಡ್ತಾರೆ. ಇದರೊಂದಿಗೆ ಒಂದು ದೊಡ್ಡ ಬಾಂಬ್ ಅನ್ನ ಸಿಡಿಸ್ತಾರೆ. ಆ ವ್ಯಕ್ತಿ ಆತ ಹೇಳಿದಂತ ಅಸ್ಥಿ ಪಂಜರಗಳನ್ನ ಹೊರತೆಗೆದ ಬಳಿಕ ಆತ ನಾಪತ್ತೆ ಆಗುವಂತ ಸಾಧ್ಯತೆ ಇದೆ. ಆತನಿಗೆ ರಕ್ಷಣೆಯನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ. ಆತನ ಬ್ರೈನ್ ಮ್ಯಾಪಿಂಗ್ ಅನ್ನ ಮಾಡಬೇಕು, ಆ ಫಿಂಗರ್ ಪ್ರಿಂಟ್ ಅನಾಲಿಸಿಸ್ ಅನ್ನ ಮಾಡಬೇಕು, ನಾರ್ಕೋ ಅನಾಲಿಸಿಸ್ ಅನ್ನ ಮಾಡಬೇಕು ಅನ್ನುವಂಥ ರೀತಿಯಲ್ಲೆಲ್ಲ ಒಂದು ತಮ್ಮ ಅಭಿಪ್ರಾಯವನ್ನ ಹೇಳ್ತಾರೆ. ಈಗಾಗಲೇ ಆ ಒಂದು ಕೇಸ್ ಫೈಲ್ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಂದ SIT ತಂಡಕ್ಕೆ ಇನ್ನೇನು ಹ್ಯಾಂಡ್ ಓವರ್ ಆಗಬೇಕಾಗಿದೆ. ಈ ಮಧ್ಯದಲ್ಲಿ ಯಾರೆಲ್ಲ ಇಲ್ಲಿ ಮಿಸ್ಸಿಂಗ್ ಆಗಿದ್ದಾರೆ, ಯಾರದ್ದೆಲ್ಲ ಅಸಹಜ ಸಾವು ಆಗಿದೆ, ಯಾಕಂದ್ರೆ ಆ ವ್ಯಕ್ತಿ 1995ರಿಂದ 2014ರವರೆಗೆ ಒಂದಲ್ಲ ಎರಡಲ್ಲ ನೂರಾರು ಶವಗಳನ್ನು ನಾನು ಇಲ್ಲಿ ಹೂತಿದ್ದೀನಿ ಅನ್ನುವಂಥ ಒಂದು ಮಾಹಿತಿಯನ್ನ ಕೊಟ್ಟಿದ್ದ. ಅದು ನಿಜಾನಾ? ಆತ ಹೇಳ್ತಾ ಇರುವಂತ ಆತನ ಹೇಳಿಕೆಯಲ್ಲಿ ನೈಜತೆ ಇದೆಯಾ? ಆತ ತೆಗೆದುಕೊಂಡು ಬಂದಂತಹ ಕಳೆ ಬರಹ ನಿಜವಾಗ್ಲೂ ಕೂಡ ಇದೇ ಧರ್ಮಸ್ಥಳ ಕಾಡಿನ ಮಣ್ಣಿನಿಂದ ಅಗೆದು ತಂದಿದ್ದ? ಎಲ್ಲ ಆಯಾಮಗಳಲ್ಲೂ ಕೂಡ ಇನ್ನು ತನಿಖೆ ನಡೀಲಿಕ್ಕಿದೆ. ಯಾವಾಗ ಉತ್ಖನನವಾಗುತ್ತೆ ನೂರಾರು ಶವಗಳ ಒಂದು ಅಸ್ಥಿ ಪಂಜರ ಅನ್ನುವಂಥದ್ದೇ ಸಾರ್ವಜನಿಕರಲ್ಲಿ ಮೂಡಿರುವಂತಹ ಒಂದು ಪ್ರಶ್ನೆ. ಅತಿ ಶೀಘ್ರದಲ್ಲಿ ಇದಕ್ಕೆ SIT ಎಲ್ಲಾ ರೀತಿಯ ಉತ್ತರವನ್ನ ನೀಡುವಂತ ಅಥವಾ ತನಿಖೆಯಲ್ಲಿ ಪ್ರಗತಿಯಾಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಸದ್ಯ ಗೋಚರವಾಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ TV5 ಮಂಗಳೂರು.